Hi friends, welcome back to the channel again. ನೀವು ಫಸ್ಟ್ ವಿಡಿಯೋ ಪಾರ್ಟ್ 1 ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಸೆಕೆಂಡ್ ಪಾರ್ಟ್ 2 ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನಲ್ಲಿ ನಾನು 25 ಕ್ವೆಶನ್ಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ಕ್ವೆಶನ್ಸ್ ಹೇಳ್ಬಿಟ್ಟು ಆನ್ಸರ್ ಹೇಳೋದಕ್ಕಿಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಜಸ್ಟ್ ಅದ್ರ ಬಗ್ಗೆ ಏನಾದರೂ ಜಸ್ಟ್ ಫರ್ದರ್ ಇನ್ಫಾರ್ಮೇಷನ್ ಕೊಟ್ಟರೆ ಅದು ನಿಮಗೆ ಬೇರೆ ಕ್ವೆಶನ್ಸ್ ಕೇಳಿದ್ರು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಈ ಪಾರ್ಟ್ 2ನಲ್ಲಿ ಜಸ್ಟ್ 25 ಕ್ವೆಶನ್ಸ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಬೇರೆ ಹೊಸ ವೀಡಿಯೋಸು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ ವಿಡಿಯೋಸ್ ನಾನು ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಫಸ್ಟ್ ಸಿಗುತ್ತೆ ಮತ್ತು ನೀವು ನೋಡಿಕೊಂಡು ಓದ್ಕೋಬೋದು. ಯಾಕಂದರೆ ಎಕ್ಸಾಮ್ಸ್ ಬೇಗ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಶಾರ್ಟ್ ಫಾರ್ಮ್ ಆಗಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಡೀರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನಾವು ಇಲ್ಲಿ ಸ್ಟಾಪ್ ಮಾಡಿದ್ರಿ 50th ಕ್ವೆಶನಿಂದ ಪಾರ್ಟ್ 1ನಲ್ಲಿ. ಇವತ್ತು 51 ಕ್ವೆಶನಿಂದ ಸ್ಟಾರ್ಟ್ ಮಾಡೋಣ. ನೋಡಿ 51 ಕ್ವೆಶನ್ ಬಂದುಬಿಟ್ಟು ದ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕಲ್ ಬಲ್ಬ್ ಆರ್ ಮೇಡ್ ಅಪ್ ಆಫ್. ಫಿಲಮೆಂಟ್ ನಾವು ಎಲೆಕ್ಟ್ರಿಕಲ್ ಬಲ್ಬಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಟಂಗ್ಸ್ಟನ್. ಇದು ಇಂಪಾರ್ಟೆಂಟ್ ಕ್ವೆಶನ್, ಜಾಸ್ತಿ ಕ್ವೆಶನ್ ಪೇಪರ್ಸಲ್ಲಿ ಕೇಳಿದ್ದಾರೆ. ಅದರಿಂದ ಈ ಎಕ್ಸಾಮ್ ಎಲ್ಲ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನೀವು ಏನಾದರೂ ಎಕ್ಸಾಮ್ಸ್ ಬರೆದ್ರೆ ದಿಸ್ ಕ್ವೆಶನ್ ಇಸ್ ಅ ಬೇಸಿಕ್ ಕ್ವೆಶನ್. ಯು ಹ್ಯಾವ್ ಟು ರಿಮೆಂಬರ್ ದ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕಲ್ ಬಲ್ಬ್ಸ್ ಆರ್ ಮೇಡ್ ಅಪ್ ಆಫ್ ಟಂಗ್ಸ್ಟನ್. ನೆಕ್ಸ್ಟ್ ಹೈ ಸರ್ಫೇಸ್ ಫಿನಿಶ್ ಇಸ್ ಒಬ್ಟೇನ್ ಬೈ ಡ್ಯಾಶ್ ಪ್ರಾಸೆಸ್. ಹೈ ಸರ್ಫೇಸ್ ಫಿನಿಶ್ ಯಾವುದರಿಂದ ಯಾವ ಪ್ರಾಸೆಸ್ಸಿಂದ ನಮಗೆ ಒಬ್ಟೇನ್ ಆಗುತ್ತೆ ಅಂದರೆ ಲ್ಯಾಪಿಂಗ್. ನೋಡಿ, ಬಿಫೋರ್ ಲ್ಯಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಪಾಲಿಷಿಂಗ್ ಮಾಡಬೇಕು. ಅರ್ಥ ಆಯ್ತಾ? ಹೈ ಸರ್ಫೇಸ್ ಫಿನಿಶ್ ಇಸ್ ಒಬ್ಟೇನ್ ಬೈ ಡ್ಯಾಶ್ ಪ್ರಾಸೆಸ್. ಇಲ್ಲಿ ಲ್ಯಾಪಿಂಗ್ ಕೇಳಿರೋದ್ರಿಂದ ನೀವು ಲ್ಯಾಪಿಂಗ್ ಆಪ್ಷನ್ನ ಕ್ಲಿಕ್ ಮಾಡಿ. ಅಕಸ್ಮಾತ್ ಪಾಲಿಷಿಂಗ್ ಕೇಳಿದ್ರು ದಟ್ ಆನ್ಸರ್ ವಿಲ್ ಬಿ ಕರೆಕ್ಟ್. ಲ್ಯಾಪಿಂಗ್ ಪ್ರಾಸೆಸ್ ಆದಮೇಲೆ ನಾವು ಪಾಲಿಷಿಂಗ್ ಅನ್ನು ಮಾಡ್ತೀರಿ. ಅದಕ್ಕೆ ನಾವು ಹೈ ಸರ್ಫೇಸ್ ಫಿನಿಶ್ ಇಸ್ ಒಬ್ಟೇನ್ ಬೈ ಲ್ಯಾಪಿಂಗ್ ಪ್ರಾಸೆಸ್. ಅಕಸ್ಮಾತ್ ಇದೇ ಥರ ಸೇಮ್ ಕ್ವೆಶನ್ ಕೊಟ್ಟು ಪಾಲಿಷಿಂಗ್ ಕೇಳಿದ್ರು ಯು ಕ್ಯಾನ್ ಗೋ ಫಾರ್ ದ್ಯಾಟ್ ಆಪ್ಷನ್ ಆಸ್ ವೆಲ್. ನೆಕ್ಸ್ಟ್ ಟು ಚೆಕ್ ದ ಫಿನಿಶ್ ಪ್ರಾಡಕ್ಟ್ ಡ್ಯಾಶ್ ಈಸ್ ಯೂಸ್. ಟು ಫಿನಿಶ್ ಪ್ರಾಡಕ್ಟ್ ಆಗಿರೋದು ಯಾವುದರಿಂದ ಚೆಕ್ ಮಾಡ್ತೀರಿ? ಇನ್ಸ್ಪೆಕ್ಷನ್ ಗೇಜ್. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ದ ಮೆಟೀರಿಯಲ್ ಆಫ್ ಟ್ವಿಸ್ಟ್ ಡ್ರಿಲ್ ಈಸ್ ಜನರಲಿ ಮೇಡ್ ಅಪ್ ಆಫ್. ನೋಡಿ, ಇಲ್ಲಿ ಟ್ವಿಸ್ಟ್ ಡ್ರಿಲ್ ಈ ಮೆಟೀರಿಯಲು ಯಾವುದರಿಂದ ಮಾಡಿರ್ತಾರೆ ಅಂದರೆ ಹೈ ಸ್ಪೀಡ್ ಸ್ಟೀಲ್. ಇದೆಲ್ಲ ಬೇಸಿಕ್ ಎಲೆಕ್ಟ್ರಿಕಲ್ ಕ್ವೆಶನ್ಸು. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ರಿಲೇಟೆಡ್ ಟು ದೀಸ್ ಕ್ವೆಶನ್ಸ್ ನಂಬರ್ ಆಫ್ ಕ್ವೆಶನ್ಸ್ ಬರುತ್ತೆ. ನೀವು ಅದನ್ನು ನೋಡ್ಕೋಬೋದು. ಇದನ್ನು ನೋಡಿ HSS ಅಂತಲೂ ಕರೀತಾರೆ, ಹೈ ಸ್ಪೀಡ್ ಸ್ಟೀಲ್. ಮೆಟೀರಿಯಲ್ ಆಫ್ ಟ್ವಿಸ್ಟ್ ಡ್ರಿಲ್ ಹೈ ಸ್ಪೀಡ್ ಸ್ಟೀಲಿಂದನೂ ಮಾಡಿರ್ತಾರೆ, ಕೋಬಾಲ್ಟ್ ಸ್ಟೀಲಿಂದನೂ ಮಾಡಿರ್ತಾರೆ, ಮತ್ತು ಕಾರ್ಬನ್ ಸ್ಟೀಲಿಂದನೂ ಮಾಡಿರ್ತಾರೆ. ಇದು ನೋಡಿ, ಕಾರ್ಬನ್ ಮತ್ತು ಕೋಬಾಲ್ಟ್. ಇಫ್ ದೇ ಆಸ್ಕ್ ದ ಸೇಮ್ ಕ್ವೆಶನ್ ಆ್ಯಂಡ್ ದಿಸ್ ಆಪ್ಷನ್ಸ್ ವಿಲ್ ಚೇಂಜ್. ಬೇರೆ ಆಪ್ಷನ್ಸ್ ಕೊಟ್ಟಿದ್ದರೆ, ಅಕಸ್ಮಾತ್ ಕಾರ್ಬನ್ ಕೊಟ್ಟಿದ್ದರು ಆ ಆಪ್ಷನ್ಗೆ ನೀವು ಹೋಗ್ಬೋದು, ಕೋಬಾಲ್ಟ್ ಕೊಟ್ಟಿದ್ರು ನೀವು ಹೋಗ್ಬೋದು. 3 ಮೆಟೀರಿಯಲ್ಸಿಂದ ಮಾಡಿರ್ತಾರೆ, ಹೈ ಸ್ಪೀಡ್ ಸ್ಟೀಲ್, ಕಾರ್ಬನ್ ಸ್ಟೀಲ್ ಮತ್ತು ಕೋಬಾಲ್ಟ್ ಸ್ಟೀಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕೆನ್ ನಾಟ್ ಬಿ ವೆಲ್ಡೆಡ್ ಬೈ ದ ಗ್ಯಾಸ್. ಯಾವುದು ನಾವು ಗ್ಯಾಸ್ ಇಂದ ನಾವು ವೆಲ್ಡ್ ಮಾಡೋದಕ್ಕಾಗಲ್ಲ ಅಂತಂದರೆ ಗೋಲ್ಡ್. we cannot weld by gas. which bond is commonly used in the grinding wheel. ಕಾಮನ್ ಆಗಿ ನಾವು ಯಾವ ಗ್ರೈಂಡಿಂಗ್ ವೀಲಲ್ಲಿ ಯಾವ ಬಾಂಡನ್ನ ನಾವು ಯೂಸ್ ಮಾಡ್ತೀರ ಅಂದರೆ ನೋಡಿ, ವರ್ಟಿಫೈಡ್ ಬಾಂಡ್. ಇದೆಲ್ಲ ಟೈಪ್ಸ್ ಆಫ್ ಬಾಂಡೇನೆ. ವರ್ಟಿಫೈಡ್ ಬಾಂಡ್, ಸಿಲಿಕೇಟ್ ಬಾಂಡ್, ರಬ್ಬರ್ ಬಾಂಡ್, ಇದೆಲ್ಲ ಟೈಪ್ಸ್ ಆಫ್ ಬಾಂಡ್ಸ್. ವರ್ಟಿಫೈಡ್ ಬಾಂಡ್ ಈಸ್ ಅ ಮೋಸ್ಟ್ ವೈಡ್ಲಿ ಯೂಸ್ಡ್ ಬಾಂಡ್. ನೋಡಿ, ಅದೇ ಕಾಮನ್ ಆಗಿ ಕೇಳಿರೋದಿಲ್ಲಿ. ಕಾಮನ್ಲಿ ನಾವು ಯೂಸ್ ಮಾಡೋದು ವರ್ಟಿಫೈಡ್ ಬಾಂಡ್. ಅಕಸ್ಮಾತ್ ರಬ್ಬರ್ ಬಾಂಡ್ ಕೇಳಿದ್ರೆ, ಇದು ರಬ್ಬರ್ ಬಾಂಡ್ ಅಂದರೆ ಸರ್ಫೇಸ್ ಫಿನಿಶ್, ಫೈನ್ ಆಗಿ ಸರ್ಫೇಸ್ ಫಿನಿಶ್ ಬೇಕು ಅಂತ ಹೇಳಿದ್ರೆ ನಾವು ರಬ್ಬರ್ ಬಾಂಡ್ನ ಯೂಸ್ ಮಾಡ್ತೀರಿ. ಮತ್ತು ಸಿಲಿಕೇಟ್ ಬಾಂಡ್ ಬಂದುಬಿಟ್ಟು ಏನಾದರೂ ಹೈ ಫಿನಿಶಿಂಗ್ ಟೆನ್ಷನ್ಸ್ ಬೇಕು ಅಂತ ಹೇಳಿದ್ರೆ, ಹೈ ಫಿನಿಶ್ ಬೇಕು ಅಂತ ಹೇಳಿದ್ರೆ ನಾವು ಸಿಲಿಕೇಟ್ ಬಾಂಡ್ನ ಯೂಸ್ ಮಾಡ್ತೀರಿ. ಸಾಕಷ್ಟು ಸಲ ನಾವು ಯೂಸ್ ಮಾಡೋದು, ಕಾಮನ್ಲಿ ಯೂಸ್ ಆಗೋದು ವರ್ಟಿಫೈಡ್ ಬಾಂಡ್. ಸೊ ಯುವರ್ ಆನ್ಸರ್ ವಿಲ್ ಬಿ ವಿಚ್ ಬಾಂಡ್ ಈಸ್ ಕಾಮನ್ಲಿ ಯೂಸ್ಡ್ ಅಂದರೆ ವರ್ಟಿಫೈಡ್ ಬಾಂಡ್. Next, the distance between two consecutive thread is called as pitch. ಡಿಸ್ಟೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ಥ್ರೆಡ್ ಏನಂತಾರೆ? ಪಿಚ್ ಅಂತಾರೆ. ನೆಕ್ಸ್ಟ್, ಕಲರ್ ಆಫ್ ದ ಆಕ್ಸಿಜನ್ ಸಿಲಿಂಡರ್. ನೀವು ಹಾಸ್ಪಿಟಲ್ಸಲ್ಲೆಲ್ಲ ನೋಡಿರಬೇಕು, ಆಕ್ಸಿಜನ್ ಕೊಡ್ತಾರಲ್ಲ ಪೇಷಂಟ್ಸ್ಗೆಲ್ಲ, ಅದು ಯಾವ ಕಲರ್ ಇರುತ್ತೆ? ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ನೀವು ಫಸ್ಟ್ ಕ್ವೆಶನ್ ಓದ್ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತು ಅದು ಆಪ್ಷನ್ಸ್ ಪ್ರಕಾರ ನೀವು ಆನ್ಸರ್ಸ್ ಕ್ಲಿಕ್ ಮಾಡೋದಕ್ಕೆ ಟ್ರೈ ಮಾಡಿ. A bearing is a machine element that constrains relative motion between. A bearing is a machine element that constrains relative motion between moving parts to only in the desired motion. ಅರ್ಥ ಆಯ್ತಾ? ಇದು ಎಲೆಕ್ಟ್ರಿಕಲ್ ಕ್ವೆಶನ್ಸು, ನೋಡ್ಕೊಳ್ಳಿ. ನೆಕ್ಸ್ಟ್, 4 jaw jerk is nothing but an independent jerk. ನೋಡಿ, 4 jaw jerk is nothing but ಇಲ್ಲಿ 4 jaw ಕೇಳಿದ್ದಾರೆ. 4 jaw jerk ಅಂದರೆ ಏನು ಅಂದರೆ ಇಂಡಿಪೆಂಡೆಂಟ್ ಜರ್ಕ್. ಅಕಸ್ಮಾತ್ 3 jaw jerk ಕೇಳಿದರೆ ಅದನ್ನು ಯೂನಿವರ್ಸಲ್ ಜರ್ಕ್ ಅಂತ ಕರೀತಾರೆ.
ಏನು ಯೂನಿವರ್ಸಲ್ ಜಾ ಜಗ್. 4 ಜಾ ಜಗ್ನ ಇಂಡಿಪೆಂಡೆಂಟ್ ಜಗ್ ಅಂತ ಕರೀತಾರೆ. 3 ಜಾ ಜಗ್ನ ನಾವು ಯೂನಿವರ್ಸಲ್ ಜಗ್ ಅಂತ ಕರಿತೀರಿ. ಅಕಸ್ಮಾತ್ ಎಕ್ಸಾಮಲ್ಲಿ 3 ಅಂತ ಕೇಳಿದ್ರೆ ಅದನ್ನು ನೀವು ಯೂನಿವರ್ಸಲ್ ಅಂತ ಕ್ಲಿಕ್ ಮಾಡಬೇಕು. ನೋಡಿ ಈ ಆಪ್ಷನ್ ಇಲ್ಲಿ ಕೇಳಿರೋದು 4 ಜಾ, ಅದರಿಂದ ಇದು ಇಂಡಿಪೆಂಡೆಂಟ್ ಜಗ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಟೈಮ್ ಬೇಸ್ಡ್ ಮೇಂಟೆನೆನ್ಸ್ ಇಸ್ ಕಾಲ್ಡ್. ನೋಡಿ ಟೈಮ್ ಬೇಸ್ಡ್ ಮೇಂಟೆನೆನ್ಸ್ ಅಂದರೆ ಏನು, ಶೆಡ್ಯೂಲ್ ಮಾಡ್ಕೊತೀರಿ ನಾವು ಟೈಮ್, ಯಾವಾಗ ನಾವು ಏನೇನು ಕೆಲಸ ಮಾಡಬೇಕು ಅಂತ. ಅದ್ರ ಪರವಾಗಿ ನೀವು ಆಪ್ಷನ್ಸ್ ನೋಡಿದ್ರೆ ಶೆಡ್ಯೂಲ್ ಮೇಂಟೆನೆನ್ಸ್ ಇಸ್ ದ ಬೆಸ್ಟ್ ಆನ್ಸರ್. ಟೈಮ್ ಬೇಸ್ಡ್ ಮೇಂಟೆನೆನ್ಸ್ ಇಸ್ ನಥಿಂಗ್ ಬಟ್ ಶೆಡ್ಯೂಲ್ಡ್ ಮೇಂಟೆನೆನ್ಸ್. ಓಕೆ, ನೆಕ್ಸ್ಟ್ ಎ ಸ್ನಿಪ್ ಇಸ್ ಕಾಲ್ಡ್ ಆ್ಯಸ್ ಹ್ಯಾಂಡ್ ಶೇರ್. ನೋಡಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಟ್ವಿಸ್ಟರ್, ಬೆಂಡರ್, ಹ್ಯಾಂಡ್ ಶೇರ್ ಮತ್ತು ಪುಲ್ಲರ್. ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಹ್ಯಾಂಡ್ ಶೇರ್. ಓಕೆ, ಈ ಸ್ನಿಪ್ಪಲ್ಲೂ 2 ಟೈಪ್ಸ್ ಬರುತ್ತೆ, ಟಿನ್ ಸ್ನಿಪ್ ಮತ್ತು ಏವಿಯೇಷನ್ ಸ್ನಿಪ್. ಇದು ಬೇಸಿಕ್ಕಾಗಿ ಯೂಸ್ ಮಾಡೋದು ನಾವು ಥಿಕ್ ಶೀಟ್ಸ್ ಇರುತ್ತಲ್ಲ ಅದನ್ನು ಕಟ್ ಮಾಡೋಲಿಕ್ಕೆ ನಾವು ಸ್ನಿಪ್ಪನ್ನು ಯೂಸ್ ಮಾಡ್ತೀರಿ. ಎ ಸ್ನಿಪ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಹ್ಯಾಂಡ್ ಶೇರ್. ಓಕೆ, ಇನ್ ಆರ್ಡರ್ ಟು ಸಾಫ್ಟನ್ ದ ಐರನ್ ವಿಚ್ ಹೀಟ್ ಟ್ರೀಟ್ಮೆಂಟ್ ಮೆಥಡ್ ಈಸ್ ರಿಕ್ವೈರ್ಡ್. ಐರನ್ನ ಸಾಫ್ಟ್ ಮಾಡೋಕ್ಕೆ ನಾವು ಯಾವ ಹೀಟ್ ಟ್ರೀಟ್ಮೆಂಟ್ನ ಯೂಸ್ ಮಾಡ್ತೀರಿ ಅಂದರೆ ಅನೀಲಿಂಗ್. This is also an important basic question. In order to soften the iron, which heat treatment method is required? Annealing. The time-based signal in a CRO is sawtooth waveform. ನೋಡಿ rectangular waveform ಅಲ್ಲ, sinusoidal waveform ಅಲ್ಲ, square waveform ಅಲ್ಲ, sawtooth waveform. ಆನ್ ಟೈಮ್ ಆ್ಯಂಡ್ ಮತ್ತು ಆನ್ ಟೈಮ್ ಆ ಸಿಗ್ನಲನ್ನು ಡಿಫೈನ್ ಮಾಡೋದಕ್ಕೆ ಟೈಮ್ ಬೇಸ್ ಸಿಗ್ನಲ್ ಇಸ್ ಇನ್ ಎ CRO is called sawtooth waveform. Okay. ನೆಕ್ಸ್ಟ್ ದ ಟಿಪ್ ಯೂಸ್ ಫಾರ್ ದ PCB ಸಾಲ್ಡ್ರಿಂಗ್ ಈಸ್ ಚೇಸಿಲ್. ಟಿಪ್ ಇರುತ್ತಲ್ಲ PCB ಇದು ಸಾಲ್ಡ್ರಿಂಗ್ ಮಾಡೋದು ನಾವು ಸಾಲ್ಡ್ರಿಂಗು, ಆ ಟಿಪ್ ಯಾವುದರಿಂದ ಮಾಡಿರ್ತಾರೆ, ಯಾವ ಶೇಪಲ್ಲಿ ಇರುತ್ತೆ ಅಂತಂದರೆ ಚೀಸಲ್ ಶೇಪ್. ಓಕೆ, ಚೀಸಲ್ ಶೇಪಲ್ಲಿ ಇರುತ್ತೆ. ಇದು ಮೋಸ್ಟ್ ವೈಡ್ಲಿ ಯೂಸ್ಡ್ ಟೈಪ್ ನಾವು ಯೂಸ್ ಮಾಡೋದು. ಇದು ಕಾಪರಿಂದ ಮಾಡಿರ್ತಾರೆ. ಅದು ಜ್ಞಾಪಕ ಇಟ್ಕೊಳ್ಳಿ, ಯಾವುದರಿಂದ ಮಾಡಿರ್ತಾರೆ, ಕಾಪರಿಂದ ಮಾಡಿರ್ತಾರೆ. ನೆಕ್ಸ್ಟ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಎನ್ ಟೈಪ್ ಸೆಮಿಕಂಡಕ್ಟರ್ಸ್ ಆರ್. ನೋಡಿ ಎನ್ ಟೈಪಲ್ಲಿ ಮೆಜಾರಿಟಿ ಕ್ಯಾರಿಯರ್ಸ್ ಏನಿರುತ್ತೆ, ಎಲೆಕ್ಟ್ರಾನ್ಸ್ ಇರುತ್ತೆ. ಎನ್ ಕೇಳಿರೋದ್ರಿಂದ ಎಲೆಕ್ಟ್ರಾನ್, ಅಕಸ್ಮಾತ್ ಪಿ ಟೈಪ್ ಕೇಳಿದರೆ ದಟ್ ವಿಲ್ ಬಿ ಪ್ರೋಟಾನ್ಸ್. ಓಕೆ, ಸಾರಿ ಪ್ರೋಟಾನ್ಸ್ ಎಲ್ಲ ಹೋಲ್ಸ್. ಎನ್ ಟೈಪಲ್ಲಿ ಎಲೆಕ್ಟ್ರಾನ್ಸ್, ಪಿ ಟೈಪಲ್ಲಿ ಹೋಲ್ಸ್. Okay, next question. A single phase half-wave diode rectifier supplies power to 2 kilo ohm resistive load. The input AC supply voltage has a peak value of 300 volts. Neglecting the forward drop of the diode, calculates it VDC. half-wave rectifier ಅಲ್ಲಿ VDC ಫಾರ್ಮುಲಾ ಬಂದುಬಿಟ್ಟು ನೋಡಿ ನೋಟ್ ಡೌನ್ ಮಾಡ್ಕೊಳ್ಳಿ. VDC is nothing but equal to VM/pi. ನಮಗೆ VM ಗೊತ್ತು, ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ 300 volts. We will replace VM as 300 divided by value of pi ನಮಗೆ ಗೊತ್ತು 3.142. Solve this, you will get answer 95.4 volts. Okay. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಕೆಪಾಸಿಟರ್ ಇಸ್ ಮಾರ್ಕ್ ಫಾರ್ ದ ಪೊಲಾರಿಟಿ. ನೋಡಿ ನೀವು ಎಲೆಕ್ಟ್ರಾನಿಕ್ಸ್ ಮಾಡಿದರೆ ಅಥವಾ ಬೇರೆ ಯಾವುದಾದ್ರೂ ಒಂದು ಗ್ರೇಡ್ ಮಾಡಿದರೆ ಬೇಸಿಕ್ ಲ್ಯಾಬ್ಸ್ ಅಂತೂ ಮಾಡಿರ್ತೀರ. ನೋಡಿ ಎ ಕೆಪಾಸಿಟರ್, ಮೈಕಾ ಕೆಪಾಸಿಟರ್, ಪೇಪರ್ ಕೆಪಾಸಿಟರಲ್ಲೆಲ್ಲ ಪೊಲಾರಿಟೀಸ್ ಇರೋದ್ರಿಲ್ಲ. ಆದರೆ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ ಒಂದು ಈ ಫಾರ್ಮಲ್ಲಿರುತ್ತೆ, ಒಂದು 2 ಲೀಡ್ಸ್ ಇರುತ್ತೆ. ಇದಕ್ಕೆ ಪ್ಲಸ್ ಮೈನಸ್ ಅಂತ ಕೊಟ್ಟಿರ್ತಾರೆ. ಡಿಪೆಂಡಿಂಗ್ ಅಪಾನ್ ದಟ್ ಪೊಲಾರಿಟೀಸ್ ಯು ನೀಡ್ ಟು ಕನೆಕ್ಟ್ ಇನ್ ದ ಸರ್ಕ್ಯೂಟ್ ಬೋರ್ಡ್. ಸೊ ಪೊಲಾರಿಟೀಸ್ ಯಾವುದ್ರಲ್ಲಿರುತ್ತೆ ಅಂದರೆ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್. ನೆಕ್ಸ್ಟ್ ಕ್ವೆಶನ್, ಈಚ್ ಆಫ್ 2 ಕ್ಯಾಸ್ಕೇಡೆಡ್ ಸ್ಟೇಜ್ ಆಂಪ್ಲಿಫೈಯರ್ ಹ್ಯಾಸ್ ಎ ವೋಲ್ಟೇಜ್ ಗೇನ್ ಆಫ್ 30. ದ ಓವರ್ ಆಲ್ ಗೇನ್ ಎಷ್ಟು ಅಂತ ಕೇಳ್ತಿರೋದು. 2 ಕ್ಯಾಸ್ಕೇಡೆಡ್ ಸ್ಟೇಜ್ ಆಂಪ್ಲಿಫೈಯರಲ್ಲಿ ವೋಲ್ಟೇಜ್ ಗೇನ್ ಬಂದುಬಿಟ್ಟು 30 ಆಗಿರುತ್ತೆ ಒಂದು ಕ್ಯಾಸ್ಕೇಡ್ ಆಂಪ್ಲಿಫೈಯರಲ್ಲಿ. 2 ಕ್ಯಾಸ್ಕೇಡೆಡ್ ಆಂಪ್ಲಿಫೈಯರಲ್ಲಿ ಎಷ್ಟಿರುತ್ತೆ, ಸಿಂಪಲ್ 30 × 30 ಮಾಡಿ ನಿಮಗೆ ಆನ್ಸರ್ 900 ಸಿಗುತ್ತೆ. ಜಸ್ಟ್ ಸಿಂಪಲ್. ನೆಕ್ಸ್ಟ್ ದ ಆವ್ರೇಜ್ ಪವರ್ ಡಿಸಿಪೇಷನ್ ಇನ್ ಎ ಪ್ಯೂರ್ ಇಂಡಕ್ಟೆನ್ಸ್. ನೋಡಿ ಪವರ್ ಡಿಸಿಪೇಷನ್ ಪ್ಯೂರ್ ಇಂಡಕ್ಟೆನ್ಸಲ್ಲಿ ಬಂದುಬಿಟ್ಟು 0 ಇರುತ್ತೆ. ಆ್ಯಂಡ್ ಇನ್ ಪ್ಯೂರ್ ಕೆಪಾಸಿಟನ್ಸ್ ಆಲ್ಸೋ ಇಟ್ ವಿಲ್ ಬಿ 0. ರೆಸಿಸ್ಟೆನ್ಸಲ್ಲಿ ಮಾತ್ರ ಯೂನಿಟಿ ಇರುತ್ತೆ, ಮಿಕ್ಕಿದ್ದು ಇಂಡಕ್ಟೆನ್ಸ್ ಮತ್ತು ಕೆಪಾಸಿಟನ್ಸಲ್ಲಿ ಏನಿರುತ್ತೆ ಅದು 0 ಇರುತ್ತೆ. ಓಕೆ. ನೆಕ್ಸ್ಟ್, ಕನ್ಸಿಡರ್ ದ ಥೈರಿಸ್ಟರ್ಸ್ ಗಿವನ್ ಬಿಲೋ, ವಿಚ್ ಒನ್ ಆಫ್ ದೆಮ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಅ ಬೈಲ್ಯಾಟ್ರಲ್ ಸ್ವಿಚ್. ನೋಡಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ನೀವು ಯಾವ ಒಂದು ಡಿವೈಸ್ನ ಬೈಲ್ಯಾಟ್ರಲ್ ಸ್ವಿಚ್ ಥರ ಯೂಸ್ ಮಾಡ್ತೀರಾ ಅಂದರೆ ದಟ್ ಆಪ್ಷನ್ ವಿಲ್ ಬಿ ಟ್ರಯಾಕ್. ಓಕೆ. ನೆಕ್ಸ್ಟ್ ಕ್ವೆಶನ್, ಕನ್ಸಿಡರ್ ದ ಬೂಲಿಯನ್ ಆಲ್ಜಿಬ್ರಾ. ನೋಡಿ ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಆ ಎಕ್ಸ್ಪ್ರೆಷನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ x = CD ಬರುತ್ತೆ.
ಅರ್ಥ ಆಯ್ತಾ? ನೀವು ಸಾಲ್ವ್ ಮಾಡಿ ನೋಡಿ. ಫಸ್ಟ್ ಈ ಈಕ್ವೇಷನ್ ತೊಗೊಳ್ಳಿ. ಈ ಈಕ್ವೇಷನಲ್ಲಿ ಸಿ ಡಿ ಕಾಮನ್ ಇದೆ, ಸಿ ಡಿನ ಕಾಮನ್ ತೊಗೊಳ್ಳಿ. ಎ ಬಿ ಪ್ಲಸ್ ಎ ಬಿ ಬಾರ್ ನಿಮಗೆ ಒಳಗಡೆ ಸಿಗುತ್ತೆ. ಜಸ್ಟ್ ಅದರಲ್ಲೂ ನೀವು ಸಬ್ಸ್ಟಿಟ್ಯೂಟ್ ಮಾಡಿ, ಇದರಲ್ಲಿ ಕಾಮನ್ ಏನಿದೆ ಅಂತ ತೊಗೊಳ್ಳಿ. ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿ ಡಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ದ ಸಿಲಿಕಾನ್ ಡೈಆಕ್ಸೈಡ್ ಲೇಯರ್ ಇನ್ ಆ್ಯನ್ ಐ ಸಿ ಆಕ್ಟೈಸ್. ಸಿಲಿಕಾನ್ ಡೈಆಕ್ಸೈಡ್ ಲೇಯರ್ ನಾವು ಐ ಸಿನ ಯೂಸ್ ಮಾಡ್ತಿರಲ್ಲ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸಲ್ಲಿ, ಅದರಲ್ಲಿ ಯಾವ ಥರ ಆ ಲೇಯರ್ ವರ್ಕ್ ಮಾಡುತ್ತೆ ಅಂದರೆ ಇನ್ಸುಲೇಟಿಂಗ್ ಲೇಯರ್. ಓಕೆ, ರೆಸಿಸ್ಟರ್ ಥರ ವರ್ಕ್ ಮಾಡೋಕ್ಕಾಗೋದಿಲ್ಲ, ಸಾಧ್ಯನೇ ಇಲ್ಲ, ಯಾಕಂದರೆ ಲೇಯರ್ ಅಂತ ಕೇಳಿದ್ದಾರೆ. ನೋಡಿ ಕ್ವಶನ್ನು ಇದೆಲ್ಲ ಬೇಸಿಕ್ ಕ್ವೆಶನ್ಸ್. ನೀವು ಕ್ವಶನ್ನ ತಿಳ್ಕೊಂಡು ಆಪ್ಷನ್ಸ್ನ ಕ್ಲಿಕ್ ಮಾಡಬೇಕು. ಸಿಲಿಕಾನ್ ಡೈಆಕ್ಸೈಡ್ ಲೇಯರ್ ಯಾವ ಥರ ವರ್ಕ್ ಆಗುತ್ತೆ? ಇನ್ಸುಲೇಟಿಂಗ್ ಲೇಯರ್ ಥರನೇ ವರ್ಕ್ ಆಗುತ್ತೆ. ಮೆಕ್ಯಾನಿಕಲ್ ಔಟ್ಪುಟ್ ಬರಲ್ಲ, ಎಲೆಕ್ಟ್ರಿಕಲ್ ಔಟ್ಪುಟ್ ಇಲ್ಲ, ರೆಸಿಸ್ಟರ್ ಥರ ವರ್ಕ್ ಮಾಡೋಕ್ಕಾಗಲ್ಲ. ಸಿಲಿಕಾನ್ ಡೈಆಕ್ಸೈಡ್ ಲೇಯರ್ ಇನ್ ಅನ್ ಐ ಸಿ ಆಕ್ಟ್ ಆಸ್ ಇನ್ಸುಲೇಟಿಂಗ್ ಲೇಯರ್ ಕೊಟ್ಟಿದ್ದಾರೆ, ಇಲ್ಲೂ ಲೇಯರ್ ಸೇಮ್ options. Next, how many flip-flops are required to store 8 binary bits? 8 binary bitsನ ನಾವು ಸ್ಟೋರ್ ಮಾಡಬೇಕು ಅಂದರೆ ಎಷ್ಟು ಫ್ಲಿಪ್-ಫ್ಲಾಪ್ಸ್ ಯೂಸ್ ಮಾಡ್ತೀರಿ? 8 ಫ್ಲಿಪ್-ಫ್ಲಾಪ್ಸ್. ಯಾಕಂದರೆ 1 ಫ್ಲಿಪ್-ಫ್ಲಾಪಲ್ಲಿ 1 ಬಿಟ್ ಮಾತ್ರ ಸ್ಟೋರ್ ಮಾಡೋಕ್ಕೆ ಆಗೋದು. ಅರ್ಥ ಆಯ್ತಾ? 1 flip-flop ಕ್ಯಾನ್ ಸ್ಟೋರ್ ಒನ್ಲಿ 1 ಬಿಟ್ ಆಫ್ ಇನ್ಫಾರ್ಮೇಷನ್. ಸೊ ಹೌ ಮೆನಿ ಫ್ಲಿಪ್-ಫ್ಲಾಪ್ಸ್ ಆರ್ ರಿಕ್ವೈರ್ಡ್? 8 ಫ್ಲಿಪ್-ಫ್ಲಾಪ್ಸ್ ನಮಗೆ ಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ದ ಟೆಕ್ನಾಲಜಿ ಯೂಸ್ ಟು ಮೇಕ್ ಎ ಮಲ್ಟಿಲೇಯರ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಇಸ್ ಕಾಲ್ಡ್. ಮಲ್ಟಿಲೇಯರ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ನ ಮಾಡೋಕ್ಕೆ ನಾವು ಯಾವ ಟೆಕ್ನಾಲಜಿನ ಬಳಸ್ತೀರಿ ಅಂತ ಹೇಳಿದ್ರೆ ಪ್ಲೇಟೆಡ್ ಥ್ರೂ ಹೋಲ್ಸ್ ಇರುತ್ತೆ ಅಲ್ಲ, ಅದರಲ್ಲಿ ನೀವು ನೋಡಿರ್ತೀರಾ ಪಿ ಸಿ ಬಿಸ್ ನೋಡಿ, ಈ ಥರ ಡಾಟ್ಸ್ ಇರುತ್ತಲ್ಲ. ದ ಟೆಕ್ನಾಲಜಿ ಯೂಸ್ ಟು ಮೇಕ್ ಎ ಮಲ್ಟಿಲೇಯರ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಇಸ್ ಕಾಲ್ಡ್ ಪ್ಲೇಟೆಡ್ ಥ್ರೂ ಹೋಲ್. ಡೈ ಕಟ್ ಇರುತ್ತಾ ಅದರಲ್ಲಿ? ಇಲ್ಲ. ಪ್ಲೇಟೆಡ್ ಥ್ರೂ ಹೋಲ್ ಇರುತ್ತೆ. ನಾನ್ ಪ್ಲೇಟೆಡ್ ಥ್ರೂ ಹೋಲ್ ಒಂದು ಪ್ಲೇಟಲ್ಲಿ ಹೋಲ್ಸ್ ಮಾಡಿರ್ತಾರೆ, ಅದನ್ನು ನಾವು ಪ್ಲೇಟೆಡ್ ಥ್ರೂ ಹೋಲ್. ನಾನ್ ಪ್ಲೇಟೆಡ್ ಅಂದರೆ ಅದರಲ್ಲಿ ಪ್ಲೇಟ್ಸ್ ಮಾಡಿಲ್ಲ ನಾವು ಹೋಲ್ಸು ಅಂತ. ಮೋಲ್ಡೆಡ್ ಅಂತ ಹೇಳಿದ್ರೆ ನಾವು ಮೋಲ್ಡೆಡ್ ಮೆಥಡ್ಸ್ನ ನಾವು ಇಲ್ಲಿ ಯೂಸ್ ಮಾಡ್ತಿಲ್ಲ, ಅದರಿಂದ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಪ್ಲೇಟೆಡ್ ಥ್ರೂ ಹೋಲ್. ನೀವು ಒಂದು ವೈಟ್ ಕಲರ್ ಬೋರ್ಡ್ನ ನೋಡಿರಬೇಕು ಲ್ಯಾಬ್ ಮಾಡುವಾಗ, ಅದರಲ್ಲಿ ಡಾಟ್ಸ್ ಥರ ಇರುತ್ತಲ್ಲ, ಕನೆಕ್ಷನ್ಸು ಒಳಗಡೆನೇ ಕೊಟ್ಟಿರ್ತಾರೆ, ಗ್ರೌಂಡ್ ಕನೆಕ್ಷನ್ಸ್ ಎಲ್ಲ. ಅದನ್ನು ನಾವು ಯಾವ ಟೆಕ್ನಾಲಜಿ ಬಳಸ್ತೀರಿ? ಪ್ಲೇಟೆಡ್ ಥ್ರೂ ಹೋಲ್ ಟೆಕ್ನಾಲಜಿ. ಓಕೆ, ನೆಕ್ಸ್ಟ್ ದ ನೈಕ್ವಿಸ್ಟ್ ರೇಟ್ ಆಫ್ ಸಿಗ್ನಲ್ ಇನ್ ಸ್ಯಾಂಪ್ಲಿಂಗ್ಸ್ ಪರ್ ಸೆಕೆಂಡ್ ಈಸ್ 2Fmax. ನೋಡ್ಕೊಳ್ಳಿ, ಇದು ನೈಕ್ವಿಸ್ಟ್ ರೇಟ್ ಸ್ಯಾಂಪ್ಲಿಂಗ್ ಥಿಯರಮ್ ಇದೆಯಲ್ಲ, ಅಂಡರ್ ಸ್ಯಾಂಪ್ಲಿಂಗ್, ಓವರ್ ಸ್ಯಾಂಪ್ಲಿಂಗ್, ಇದೆಲ್ಲ ನೀವು ಜಸ್ಟ್ ಬೇಸಿಕ್ ನೋಡ್ಕೊಳ್ಳಿ. ಈ ಥರ ಕ್ವೆಶನ್ಸ್ ಕೇಳ್ತಾರೆ. ದ ನೈಕ್ವಿಸ್ಟ್ ರೇಟ್ ಆಫ್ ಸಿಗ್ನಲ್ ಇನ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ ಅಂದರೆ 2Fmax. ಓಕೆ, ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಇನ್ ಮೈಕ್ರೋ ಕಂಟ್ರೋಲರ್ ಟು ಆಕ್ಸೆಸ್ ಎಕ್ಸ್ಟರ್ನಲ್ ಡೇಟಾ ಮೆಮೊರಿ. ಬೇಸಿಕ್ ಇದು ನೋಡ್ಕೊಳ್ಳಿ, ಮೈಕ್ರೋ ಕಂಟ್ರೋಲರ್ ಮೈಕ್ರೋ ಪ್ರೊಸೆಸರ್ ಬಗ್ಗೆ ಜಸ್ಟ್ ಬೇಸಿಕ್ ನೋಡ್ಕೊಳ್ಳಿ. ಅದು ಎಷ್ಟು ಬೀಟ್ಸ್ ಆಗಿರುತ್ತೆ, ಡೇಟಾ ಪಾಯಿಂಟರ್ ಎಷ್ಟು ಬೀಟ್ಸ್ ಆಗಿರುತ್ತೆ, ಪ್ರೋಗ್ರಾಮ್ ಕೌಂಟರ್ ಎಷ್ಟು ಬಿಟ್ಸ್ ಆಗಿರುತ್ತೆ, ಇದೆಲ್ಲ ಇನ್ಫಾರ್ಮೇಷನ್ ಬೇಸಿಕ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಇನ್ ಮೈಕ್ರೋ ಕಂಟ್ರೋಲರ್ ಟು ಆಕ್ಸೆಸ್ ಎಕ್ಸ್ಟರ್ನಲ್ ಡೇಟಾ ಮೆಮೊರಿ. ನೋಡಿ, ಅಕ್ಯುಮುಲೇಟರ್ ಅಂದರೆ ಏನು? ಇದೆಲ್ಲ ಆಲ್ ಅರ್ಥಮೆಟಿಕ್ ಮತ್ತು ಮ್ಯಾಥಮೆಟಿಕಲ್ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ, ಅದರಿಂದ ಈ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಪ್ರೋಗ್ರಾಮ್ ಕೌಂಟರ್ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನು ಪಾಯಿಂಟ್ ಮಾಡೋದು ಪ್ರೋಗ್ರಾಮ್ ಕೌಂಟರ್. ಫ್ಲ್ಯಾಗ್ ಅಂತ ಹೇಳಿದ್ರೆ ಇವಾಗ ಕ್ಯಾರಿ ಜನರೇಟ್ ಆಗಿರುತ್ತೆ, ಲೈಕ್ ಆಕ್ಸಿಲರಿ ಕ್ಯಾರಿ, ಜಸ್ಟ್ ಕ್ಯಾರಿ ಜನರೇಟ್ ಆಗಿರುತ್ತೆ, ಅದನ್ನು ಇಂಡಿಕೇಟ್ ಮಾಡಲಿಕ್ಕೆ ನಾವು ಫ್ಲ್ಯಾಗ್ನ ಯೂಸ್ ಮಾಡ್ತೀವಿ. ಆದರೆ ಇಲ್ಲಿ ಕ್ವಶನ್ ಕೇಳಿರೋದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಇನ್ ಮೈಕ್ರೋ ಕಂಟ್ರೋಲರ್ ಟು ಆಕ್ಸೆಸ್ ದ ಎಕ್ಸ್ಟರ್ನಲ್ ಡೇಟಾ ಮೆಮೊರಿನ ನಾವು ಆಕ್ಸೆಸ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀರಿ? ಡೇಟಾ ಪಾಯಿಂಟರನ್ನು ಯೂಸ್ ಮಾಡ್ತೀರಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶನ್, ದ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಫ್ ಅನ್ ಆ್ಯಂಟೆನಾ. ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಏನು ಆ್ಯಂಟೆನಾ ಅದು ಅಂತ ಹೇಳಿದ್ರೆ, ನೋಡಿ, ಒಂದು ಆ್ಯಂಟೆನಾ ನಾವು ತೊಗೊಂಡ್ರೆ ಸೆಲೆಕ್ಟಿವಿಟಿ ಎಷ್ಟು ಸಿಗ್ನಲ್ನ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಂಪಿಡೆನ್ಸ್ ಎಷ್ಟಿದೆ, ಒಂದೊಂದು ಆ್ಯಂಟೆನಾದು ಒಂದೊಂದು ಇರುತ್ತೆ, ಲೈಕ್ 100 ohms 200 ohms ಡಿಪೆಂಡಿಂಗ್ ಅಪಾನ್ ವಾಟ್ ಟೈಪ್ ಆಫ್ ಆ್ಯಂಟೆನಾಸ್ ವಿ ಆರ್ ಯೂಸಿಂಗ್. ಎಷ್ಟು ಬ್ಯಾಂಡ್ವಿಡ್ತಲ್ಲಿ ವರ್ಕ್ ಆಗುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ 0 ಇಂದ 100 kHz ಸಿಗ್ನಲ್ ಪಿಕ್ ಮಾಡುವಂಥ ಕೆಪಾಸಿಟಿ ಇರುತ್ತೆ, ದಟ್ ಈಸ್ ಕಾಲ್ಡ್ ಬ್ಯಾಂಡ್ವಿಡ್ತ್. ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬಂದುಬಿಟ್ಟು ಡೈರೆಕ್ಟಿವಿಟಿ, ಯಾವ ಡೈರೆಕ್ಷನಲ್ಲಿ ಆ ಸಿಗ್ನಲ್ನ ಕಲೆಕ್ಟ್ ಮಾಡುತ್ತೆ, ದಟ್ ಕ್ವೆಶನ್, ದಟ್ ಪ್ಯಾರಾಮೀಟರ್ ಈಸ್ ಇಂಪಾರ್ಟೆಂಟ್. ಇದೆಲ್ಲ ಪ್ಯಾರಾಮೀಟರ್ಸೇ, ಬಟ್ ಅದರಲ್ಲಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬಂದುಬಿಟ್ಟು ಡೈರೆಕ್ಟಿವಿಟಿ. ದ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಫ್ ಅನ್ ಆಂಟೆನಾ ಈಸ್ ನಥಿಂಗ್ ಬಟ್ ಡೈರೆಕ್ಟಿವಿಟಿ.
ಓಕೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್. ನೋಡಿ ಇಲ್ಲಿ ಸಿಮಾಸ್ ಬಿ ಜೆ ಟಿ ಮಾಸ್ಫೆಟ್, ಇಲ್ಲಿ ಕರೆಂಟ್ ಗೇನ್ ಇದೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದನ್ನು ನೀವು ನೋಡಿಕೊಂಡು ಕರೆಕ್ಟಾಗಿ ಆಪ್ಷನ್ನ ಕ್ಲಿಕ್ ಮಾಡಬೇಕು. ನೋಡಿ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಸಿ. ನೋಡಿ ಫಸ್ಟ್ ಸಿ ಬರುತ್ತೆ, ಮತ್ತು ಬಿ, ಮತ್ತು ಎ, ದೆನ್ ಡಿ. ಹೆಂಗೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆಪ್ಷನ್ ಕ್ಲಿಕ್ ಮಾಡ್ತೀನಿ ನಾನು. ಸಿಮಾಸ್ ಅಂತ ಹೇಳಿದ್ರೆ ಆಪ್ಷನ್ ಬಂದುಬಿಟ್ಟು ಸಿ. ಇದರಲ್ಲಿ ಲೋ ಪವರ್ ಡಿಸಿಪೇಷನ್ ಇರುತ್ತೆ. ಓಕೆ, ಸಿಮಾಸ್ ಇಸ್ ನಥಿಂಗ್ ಬಟ್ ಲೋ ಪವರ್ ಡಿಸಿಪೇಷನ್. ನೆಕ್ಸ್ಟ್ ಬಂದುಬಿಟ್ಟು ಬಿ, ಆನ್ಸರ್ ವಿಲ್ ಬಿ ಬೈ ಸಿಮಾಸ್ ಅಂತ ಹೇಳಿದ್ರೆ ಆನ್ಸರ್ ಈಸ್ ಹೈ ಪವರ್ ಡಿಸಿಪೇಷನ್. ಬೈ ಸಿಮಾಸಲ್ಲಿ ಹೈ ಪವರ್ ಡಿಸಿಪೇಷನ್ ಇರುತ್ತೆ. ಬಿ ಜೆ ಟಿನಲ್ಲಿ ಏನಿರುತ್ತೆ, ಕರೆಂಟ್ ಗೇನ್ ವಿಲ್ ಬಿ ಹೈ. ಕರೆಂಟ್ ಗೇನ್ ಅಂತ ಹೇಳಿದ್ರೆ ಏನು, ಬಿ ಜೆ ಟಿನಲ್ಲಿ ಆಲ್ಫಾ, ಬೀಟಾ ಮತ್ತು ಗಾಮಾ. ದಿಸ್ ಬೇಸಿಕ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಆಪ್ಷನ್ ಈಸ್ ಮಾಸ್ಫೆಟಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಹೈ ಇನ್ಪುಟ್ ಇಂಪಿಡೆನ್ಸ್. ಮಾಸ್ಫೆಟ್ ಈಸ್ ನಥಿಂಗ್ ಬಟ್ ಹೈ ಇನ್ಪುಟ್ ಇಂಪಿಡೆನ್ಸ್. ನೋಡಿ ಎರಡು ಆಪ್ಷನ್ಸು ಆಪೋಸಿಟಾಗಿ ವರ್ಕ್ ಆಗ್ತಿದೆ, ಎರಡು ಆಪ್ಷನ್ಸು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕರೆಕ್ಟಾಗಿ ನೋಡಿಕೊಂಡು ಆನ್ಸರ್ನ ಕ್ಲಿಕ್ ಮಾಡಿ. ಸಿಮಾಸ್ ಮೀನ್ಸ್ ಲೋ ಪವರ್ ಡಿಸಿಪೇಷನ್, ಲೋ ಪವರ್ ಡಿಸಿಪೇಟ್ ಆಗುತ್ತೆ ಅದರಲ್ಲಿ. ಬೈ ಸಿಮಾಸ್ ಇಸ್ ನಥಿಂಗ್ ಬಟ್ ಹೈ ಪವರ್ ಡಿಸಿಪೇಷನ್. ಬಿ ಜೆ ಟಿ ಕರೆಂಟ್ ಗೇನ್ ಜಾಸ್ತಿ ಇರುತ್ತೆ, ಮಾಸ್ಫೆಟಲ್ಲಿ ಇನ್ಪುಟ್ ಇಂಪಿಡೆನ್ಸ್ ಹೈ ಇರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಆ್ಯನ್ ಎಲ್ ಸಿ ಡಿ ಈಸ್ ಮೇಡ್ ಅಪ್ ಆಫ್. ಎಲ್ ಸಿ ಡಿ ಯಾವುದರಿಂದ ಮಾಡುತ್ತಾರೆ ಅಂದರೆ ಸ್ಟ್ರೈಕಿಂಗ್ ಟು ಪೋಲರೈಸ್ಡ್ ಟ್ರಾನ್ಸ್ಪರೆಂಟ್ ಲೇಯರ್ಸ್ ಟುಗೆದರ್. ಎರಡು ಟ್ರಾನ್ಸ್ಪರೆಂಟ್ ಲೇಯರ್ಸ್ನ ಅಟ್ಯಾಚ್ ಮಾಡಿದ್ರೆ, ಸ್ಟ್ರೈಕ್ಸ್ ಮಾಡಿದ್ರೆ ಅದನ್ನು ನಾವು ಎಲ್ ಸಿ ಡಿನ ನಾವು ಮಾಡಲಿಕ್ಕೆ ಯೂಸ್ ಮಾಡ್ತೀರಿ. ಓಕೆ ಫ್ರೆಂಡ್ಸ್, ಇಲ್ಲಿ 80 ಕ್ವೆಶನ್ಸ್ ತನಕ ನಾನು ಸ್ಟಾಪ್ ಮಾಡ್ತೀನಿ. ಇನ್ನು ಮಿಕ್ಕಿ 20 ಕ್ವೆಶನ್ಸ್ ನಾನು ಬೇರೆ ಪಾರ್ಟ್ 2ನಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನನ್ನ ವೀಡಿಯೋನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಅಥವಾ ಸ್ಪೆಸಿಫಿಕ್ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್. ಸೊ ನಡೀರಿ ಫ್ರೆಂಡ್ಸ್, ನಡೀತೀನಿ. ಇನ್ನೊಂದು ವಿಡಿಯೋನಲ್ಲಿ ಮೀಟ್ ಆಗೋಣ. ಬಾಯ್.